ಅಗ್ರಹಾರದಲ್ಲಿ ಕೈದಿಗಳಿಗೆ ಐಷಾರಾಮಿ ಜೀವನ ಲಭಿಸ್ತಾ ಇದೆ ಎನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಪರಾಧಿ ಶಶಿಕಲಾಗೆ ಜೈಲಲ್ಲಿ ಅರಮನೆಯಂತ ಮನೆ ಕೂಡ ಸೃಷ್ಟಿಯಾಗಿರುವಂತದ್ದು. ಜೈಲಲ್ಲ, ಅದು ಅರಮನೆ ಅನ್ನೋ ಹಾಗೆ ಶಶಿಕಲಾ ತಮ್ಮ ಒಂದು ಹಾವಭಾವವನ್ನ ತೋರ್ಪಡಿಸ್ತಾ ಇದ್ದಾರೆ. ಇದೀಗ ಸುದ್ದಿ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭಿಸ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾ ನಟರಾಜನ್ಗೆ ಈಗ ಏನು ಚಿನ್ನಮ್ಮನ ದರ್ಬಾರ್ ಕೂಡ ನಡೀತಾ ಇರುವಂತದ್ದು. ಜೈಲಲ್ಲಿ ಅವಳಿಗೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಮಾನ್ಯ ಕೈದಿಗಳಂತೆ ಅವಳು ಬಟ್ಟೆ ಕೂಡ ತಟ್ಟಿರ್ಲಿಲ್ಲ. ಕೈದಿಗಳು ತೊಡುವಂತ ಬಿಳಿ ಬಟ್ಟೆಯನ್ನ ತೊಡಬೇಕಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯಾದ ಕೈದಿಗಳು. ಆದ್ರೆ ಇವಳು ಶಿಕ್ಷೆಯಾಗಿದ್ರು ಕೂಡ ಬಟ್ಟೆಯನ್ನ ತೊಡ್ಕೊಳ್ತಿರ್ಲಿಲ್ಲ. ಜೈಲಾಧಿಕಾರಿಗಳು ಕೊಟ್ಟಿರುವಂತ ಬಟ್ಟೆಯನ್ನ ತೊಟ್ಕೊಳ್ತಿರ್ಲಿಲ್ಲ. ಇದೀಗ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸುದ್ದಿ ಟಿವಿಗೆ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ಅವ್ಯವಹಾರ ನಡೀತಾ ಇದೆ ಅಂತ ಡಿ ರೂಪಾ ಅವರು ವರದಿಯನ್ನ ಕೊಟ್ಟಿದ್ರು. ಅವರನ್ನ ವರ್ಗಾವಣೆ ಮಾಡಿದ್ರು, ಸಂಚಾರಿ ಆಯುಕ್ತರಾಗಿ ವರ್ಗಾವಣೆ ಮಾಡಿದ್ರು. ಈ ಎಲ್ಲಾ ಒಂದು ಇದರ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ ವಿನಯ್ ಅನ್ನೋ ಒಂದು ಅಧಿಕಾರಿಯನ್ನ ಕೂಡ, ವಿನಯ್ ಕುಮಾರ್ ಅನ್ನೋ ಅಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗಿತ್ತು. ಇದೀಗ ಪರಪ್ಪನ ಅಗ್ರಹಾರದಲ್ಲಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗ್ತಾ ಇದೆ ಸುದ್ದಿ ಟಿವಿಗೆ. ಇದರಲ್ಲಿ ಸಹಚರರೇ ಇಳುವರಿಸಿ ಜೊತೆ ಚಿನ್ನಮ್ಮ ದರ್ಬಾರನ್ನ ಕೂಡ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಸಾಮಾನ್ಯ ಕೈದಿಗಳಂತೆ ಅವರು ಜೈಲಾಧಿಕಾರಿಗಳು ಕೊಟ್ಟಿರುವಂತಹ ಬಟ್ಟೆಯನ್ನ ಕೂಡ ತೊಟ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಾಮಾನ್ಯ ಕೈದಿಗಳಂತೆ ಇವರಿಗೆ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಇವರಿಗೆ ವೈಭೋಗದಲ್ಲಿ ಇವರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಕೇವಲ ಹಣ ಕೊಟ್ರೆ ಸಾಕು, ಪರಪ್ಪನ ಅಗ್ರಹಾರ ಜೈಲ್ ಹಾಗೆ ಇರೋದಿಲ್ಲ. ಎಲ್ಲಾ ರೀತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತದೆ. ನಾವೀಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಶಶಿಕಲಾ ನಟರಾಜ್ನಲ್ಲಿ ನಾವು ನೋಡ್ತಾ ಇರ್ಬೋದು. ಆ ದೃಶ್ಯದಲ್ಲಿ ಏನು ಜೈಲಾಧಿಕಾರಿಗಳು ವೈಟ್ ಡ್ರೆಸ್ ಅನ್ನ ಕೊಡ್ತಾರೆ, ಅದನ್ನ ಹಾಕೊಳ್ಳದೆ ಇವರು ತಮ್ಮದೇ ಆದ ಒಂದು ವೇಷಭೂಷಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರುವಂತದ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ವೈಭೋಗದಲ್ಲಿ ಬ್ಯಾಗ್ ಅನ್ನ ಕೂಡ ಇಟ್ಕೊಂಡು ಈಗ ಶಶಿಕಲಾ ನಟರಾಜನವರು ಅಲ್ಲಿ ಓಡ್ತಾ ಇರುವ ದೃಶ್ಯ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಇದೀಗ ಸುದ್ದಿ ಟಿವಿಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ. ಒಂದು ಶಶಿಕಲಾ ಅಲ್ಲಿ ಒಂದು ಬ್ಯಾಗ್ ಅನ್ನ ಇಟ್ಕೊಂಡು ನಿಂತಿರ್ತಾರೆ. ಅವರಿಗೆ ವೈಭೋಗದಲ್ಲಿ ಏನು ವರದಿಯನ್ನ ಮಾಡಿದ್ರು ಡಿ ರೂಪಾ ಅವರು, ಅದೇ ರೀತಿಯಲ್ಲಿ ಈಗ ಶಶಿಕಲಾ ನಟರಾಜನವರು ಕೂಡ ಇರುವಂತದ್ದು. ಪರಪ್ಪನ ಅಗ್ರಹಾರ ಅಕ್ಷರಶಃ ಅಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತಾನೆ ಹೇಳ್ಬಹುದು. ಶಶಿಕಲಾ ನಟರಾಜನ್ ಅವರಿಂದ ಹಣವನ್ನ ಪಡೆದುಕೊಂಡ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅವರ ಒಂದು ಆಳಂತೆ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾನೂನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ. ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇದೀಗ ಪರಪ್ಪನ ಅಗ್ರಹಾರದ ಒಳಗಿನ ದೃಶ್ಯವಾಗಿರ್ತದೆ. ಈ ದೃಶ್ಯದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾ ನಟರಾಜನ್ ಅವರು ಅರಮನೆ ಔತಿಥ್ಯವನ್ನ ಈಗ ಪಡಿತಾ ಇದ್ದಾರೆ. ಈಗಾಗಲೇ ಸುದ್ದಿ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಯೋಗವನ್ನ ನೀಡಲಾಗ್ತಾ ಇದೆ.